ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ, ವೀಕ್ಷಕರಿಗೆ, ಎಲ್ಲ ಮಕ್ಕಳಾಗಿರ್ಬೋದು, ಪೋಷಕರು ಕೂಡ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ಸೊ ಇದೀಗ ಒಂದು ಪ್ರಮುಖ ಮಾಹಿತಿ ಅಂತ ಹೇಳಿದರೆ ಎಸ್‌ಎಲ್‌ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಒಂದು ಮುಕ್ತಾಯದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಮಹತ್ವದ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಅಭ್ಯರ್ಥಿಗಳಿಗೆ, ಮಕ್ಕಳಿಗೆ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ನಂತರದಲ್ಲಿ ಒಂದು ಇವ್ಯಾಲ್ಯೂಯೇಷನ್ ಪ್ರೋಸೆಸ್‌ಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿನ ಹಂಚಿಕೊಂಡಿರುವಂಥದ್ದಾಗಿರುತ್ತೆ. ಸೊ ಹಾಗಾದ್ರೆ ಇವ್ಯಾಲ್ಯೂಯೇಷನ್ ಅನ್ನು ಯಾವಾಗಿಂದ ಶುರು ಮಾಡ್ತಿದ್ದಾರೆ? ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕಾರ ಎಸ್‌ಎಲ್‌ಸಿ ವಿದ್ಯಾರ್ಥಿಗಳದ್ದು ಯಾವಾಗಿಂದ ಶುರುವಾಗ್ತಿದೆ? ನಂತರದಲ್ಲಿ ಈ ಒಂದು ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಮುಹೂರ್ತ ಅಂತಕ್ಕಂಥ ಮಾಹಿತಿ ಅನ್ನೋದಲ್ಲ, ಯಾವಾಗ ರಿಸಲ್ಟ್ ಅನ್ನ ಪ್ರಕಟ ಮಾಡ್ತಾರೆ? ಸೊ ಏನೇನು ಮಾಹಿತಿಗಳಿದಾವೆ? ಕ್ವಿಕ್ ಆಗಿ ಒಂದೊಂದಾಗಿ ಮಾಹಿತಿನ ನಿಖರವಾಗಿ, ಸ್ಪಷ್ಟವಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೀವಿ ವೇಗವಾಗಿ. ಅದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್‌ಗೆ ಮೊದಲ ಬಾರಿಗೆ ಹೊಸದಾಗಿ ವಿಡಿಯೋ ನೋಡ್ತಿದೀವಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ನಿಮಗೆ ಸಿಕ್ಕಿದೆ ಅಂತಕ್ಕಂಥವ್ರು ಚಾನಲ್‌ಗೆ ಹೊಸಬರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಬೋದಾಗಿರುತ್ತೆ. ಎಸ್‌ಎಲ್‌ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಆಗಿರ್ಬೋದು, ಫೈನಲ್ ಆಗಿ ಒಂದು ಎಕ್ಸಾಮ್ 1 ಆಗಿರ್ಬೋದು, 2 ಆಗಿರ್ಬೋದು, 3 ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ, ನಿಖರವಾಗಿ, ವೇಗವಾಗಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕನ್ನಡದ ಅಫಿಷಿಯಲ್ ಒಂದು ವೆಬ್‌ಸೈಟ್ ಲಿಂಕ್ ಆಗಿರುವಂತದ್ದಾಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್‌ಸ್ಟಾಗ್ರಾಮ್ ಎಲ್ಲದರ ಲಿಂಕ್ ಇರುತ್ತೆ. ಕನ್ನಡದ ಅಫಿಷಿಯಲ್ ವೆಬ್‌ಸೈಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಬಿಡುಗಡೆ ಆಗ್ತಕ್ಕಂಥ ಎಲ್ಲ ಅಧಿಕೃತ ಮಾಹಿತಿಗಳನ್ನ ಆರ್ಟಿಕಲ್ ಮುಖಾಂತರ ಕೊಡ್ತಾ ಇರ್ತೀವಿ. ನಂತರದಲ್ಲಿ ಎಸ್‌ಎಲ್‌ಸಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿದಂಥ ಬ್ಲೂ ಪ್ರಿಂಟ್ ಆಗಿರ್ಬೋದು, ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, 100ಕ್ಕೆ 100 ಅಥವಾ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರ ಉತ್ತರ ಪತ್ರಿಕೆಗಳನ್ನ ಕೂಡ ಅಪ್ಲೋಡ್ ಮಾಡಿರುವಂತದ್ದಾಗಿರುತ್ತೆ. ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಾನೂ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನೀವು ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರೋದನ್ನ ಒಂದೊಂದಾಗಿ ಕ್ವಿಕ್ ಆಗಿ ಇವಾಗ ಮಾಹಿತಿನ ತಿಳ್ಕೊಂಡು ಬಂದ್ಬಿಡೋಣ. ಎಸ್‌ಎಲ್‌ಸಿ ವಿದ್ಯಾರ್ಥಿಗಳು 2026 ಒಂದು ಪರೀಕ್ಷೆ ಏನಾಗಿದ್ವಲ್ಲ, ಸೊ ಒಂದು ಮಾರ್ಚ್ ತಿಂಗಳ 18ನೇ ತಾರೀಕು 2026ರಿಂದ ಏಪ್ರಿಲ್ ತಿಂಗಳ 2ನೇ ತಾರೀಕು 2026 ತನಕ ಒಂದು ಪರೀಕ್ಷೆಗಳು ನಡೆಯಿತು ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಇಲಾಖೆ ಕಡೆಯಿಂದ ಒಂದು ಹಿಂದಿ ವಿಷಯಕ್ಕೆ ಅಥವಾ ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಹಲವಾರು ಬದಲಾವಣೆಗಳನ್ನೆಲ್ಲ ಮಾಡಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಈಗ ಹೈಕೋರ್ಟ್‌ನ ಒಂದು ಮೆಟ್ಟಿಲು ಕೂಡ ಈ ಒಂದು ವಿವಾದ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದೀಗ ಇಲಾಖೆ ಕಡೆಯಿಂದ ಒಂದು ಇವ್ಯಾಲ್ಯೂಯೇಷನ್‌ಗೆ ಮತ್ತೆ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಮುಕ್ತಾಯದ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದಾಗಿರುತ್ತೆ. ಸಾಕಷ್ಟು ಅಭ್ಯರ್ಥಿಗಳು ರಿಸಲ್ಟ್ ಬಗ್ಗೆ ವೆయిಟ್ ಮಾಡ್ತಿರ್ತಾರೆ ಎಕ್ಸಾಮ್ ಆದ ನಂತರದಲ್ಲೇ. ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಬೇಕಿರುತ್ತೆ. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ನಾವು ನಿಮಗೆ ಮಾಹಿತಿನ ಕೂಡ ತಿಳಿಸಿದ್ವಿ. ಹಿಂದಿನ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ, ನೋಡಿರೋರಿಗೆ. ಸೊ ಏನಂದ್ರೆ ಒಂದು ಕೀ ಆನ್ಸರ್‌ಗಳನ್ನ, ಉತ್ತರ ಅಂದ್ರೆ ಕೀಲಿಗಳನ್ನ ಬಿಡುಗಡೆ ಮಾಡುವಂತದ್ದಾಗಿರುತ್ತೆ. ಅದಕ್ಕೆ ಆಕ್ಷೇಪಣೆ ಹಾಕ್ಲಿಕ್ಕೆ ಏಪ್ರಿಲ್ ತಿಂಗಳ 5ನೇ ತಾರೀಕು 2026 ತನಕ ಅವಕಾಶನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ನಿಮಗೆ ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಇವ್ಯಾಲ್ಯೂಯೇಷನ್ ಯಾವಾಗಿಂದ ಶುರು ಮಾಡ್ತಾರೆ ಅಂತ ತಿಳಿಸುವಂತಂದ್ರೆ, ಸೊ ಒಂದು ಇಲಾಖೆ ಕಡೆಯಿಂದ ಮಾರ್ಚ್ 28, 2026 ಕೂಡ ಮಾಹಿತಿನ ಕೊಟ್ಟಿದ್ರು. ಒಂದು ಸುತ್ತೋಲೆ ಕೂಡ ಪ್ರಕಟ ಮಾಡಿದ್ರು. ಅದರಲ್ಲಿ ಮೌಲ್ಯಮಾಪನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯ ಮೌಲ್ಯಮಾಪಕರಾಗಿರ್ಬೋದು, ಸಹಾಯಕ ಮೌಲ್ಯಮಾಪಕರಿಗೆ ಆದೇಶ ಪ್ರತಿನೆಲ್ಲ ಮಾಹಿತಿನ ಕೊಟ್ಟರು. ಆ ಪ್ರಕಾರದಲ್ಲಿ ಸೊ ವಿದ್ಯಾರ್ಥಿಗಳಿಗೆ ಒಂದು ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ, ನಂತರ ಒಂದು ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಇತರೆ ವಿಷಯಗಳ ಒಂದು ಮೌಲ್ಯಮಾಪನ ಕಾರ್ಯ ಏನಿದೆಯಲ್ಲ, ಅದನ್ನ ಏಪ್ರಿಲ್ ತಿಂಗಳ 9ನೇ ತಾರೀಕು 2026ರಿಂದ ಪ್ರಾರಂಭ ಆಗುತ್ತೆ. ನಂತರದಲ್ಲಿ ಒಂದು ಏಪ್ರಿಲ್ 8, 2026ರಂದು ಉಪಮುಖ್ಯ ಮೌಲ್ಯಮಾಪಕರು ಹಾಗೂ ಒಂದು ಏಪ್ರಿಲ್ 9, 2026ರಂದು ಸಹಾಯಕ ಮೌಲ್ಯಮಾಪಕರು ಮೌಲ್ಯಮಾಪನ ಕೇಂದ್ರಗಳಿಗೆ ಹಾಜರಾಗಬೇಕು. ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ಕೊಟ್ಟರು. ಮತ್ತೆ ಇತರೆ ವಿಷಯಗಳಿಗೆಲ್ಲ ಸಂಬಂಧಪಟ್ಟಂತೆ ಏಪ್ರಿಲ್ 8 ಮತ್ತು 9ನೇ ತಾರೀಕಿನಿಂದ ಫೈನಲ್ ಆಗಿ ಇಲ್ಲೇನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದ್ರೆ, ಏಪ್ರಿಲ್ 8 ಮತ್ತು 9ನೇ ತಾರೀಕಿನಿಂದ ಮೌಲ್ಯಮಾಪನ ಕಾರ್ಯ ಎಸ್‌ಎಲ್‌ಸಿ ವಿದ್ಯಾರ್ಥಿಗಳದ್ದು 2026ರ ಪರೀಕ್ಷೆ ಒಂದರದ್ದು ಶುರು ಆಗ್ತಿದೆ ಅಂತ ಮಾಹಿತಿ ಸಿಕ್ಕಿರುವಂತದ್ದಾಗಿರುತ್ತೆ. ರಾಜ್ಯದ ಎಲ್ಲಾ 35 ಜಿಲ್ಲೆಗಳ ಸರ್ಕಾರಿ ಆಗಿರ್ಬೋದು, ಮಾನ್ಯತೆ ಪಡೆದಿರತಕ್ಕಂಥ ಖಾಸಗಿ ಅಂದ್ರೆ ಪ್ರೈವೇಟ್ ಒಂದು ಸ್ಕೂಲ್‌ಗಳಾಗಿರ್ಬೋದು, ಅನುದಾನಿತ ಎಡೆಡ್‌ನ ಒಂದು ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ತಮ್ಮ ಶಾಲೆಯಿಂದ ಮೌಲ್ಯಮಾಪನ ಕಾರ್ಯಕ್ಕಾಗಿ ನಿಯೋಜನೆಗೊಂಡಿರ್ತಕ್ಕಂಥ ಉಪ ಮುಖ್ಯ ಮೌಲ್ಯಮಾಪಕರಾಗಿರ್ಬೋದು, ಸಹಾಯಕ ಮೌಲ್ಯಮಾಪಕರಾಗಿರ್ಬೋದು, ಅವರಿಗೆಲ್ಲ ತಿಳಿಸಬೇಕು ಅಂತ ಮಾಹಿತಿಯನ್ನು ಕೊಟ್ಟರು. ಆ ಪ್ರಕಾರದಲ್ಲಿ ಅಧಿಕೃತ ಮಾಹಿತಿಯ ಪ್ರಕಾರದಲ್ಲಿ ನಿಮಗೆ ತಿಳಿಸ್ತಿರೋದೇನೆಂದ್ರೆ, ಎಸ್‌ಎಲ್‌ಸಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಅಂತಕ್ಕಂಥದ್ದು ಏನಿರುತ್ತಲ್ಲ, ಸೊ ಅದು ಏಪ್ರಿಲ್ ತಿಂಗಳ 8 ಮತ್ತು 9ನೇ ತಾರೀಕಿನಿಂದ ಶುರು ಆಗ್ತಿರುವಂತದ್ದಾಗಿರುತ್ತೆ. ಇದೀಗಾಗಿದೆ ರಿಸಲ್ಟ್ ಅಂತಕ್ಕಂಥದ್ದು ಯಾವಾಗ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಕೂಡ ಹಿಂದೆ ಮಾಹಿತಿನ ಕೊಟ್ಟಿದ್ರು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಕೂಡ ಒಂದು ಇಲಾಖೆ ಕಡೆಯಿಂದ ಸಂಭಾವ್ಯ ದಿನಾಂಕ ಅಂತ ಕೂಡ ಪ್ರಕಟ ಮಾಡಿರುವಂತದ್ದಾಗಿರುತ್ತೆ. ಒಂದು ಪರೀಕ್ಷೆ ಮುಂಚೆನೆ ಒಂದು ಇಲಾಖೆ ಕಡೆಯಿಂದ ಮೀಟಿಂಗ್ ಎಲ್ಲ ಮಾಡೋದ್ರ ಮುಖಾಂತರ ಅನೌನ್ಸ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಸಂಭಾವ್ಯ ದಿನಾಂಕ ಅಂದ್ರೆ ರಿಸಲ್ಟ್ ಅನ್ನ ಈ ದಿನಾಂಕದಂದು ಕೊಡಬೇಕು ಅಂತ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಎಲ್ಲ ಮುಗಿದಂತ ಸಂದರ್ಭದಲ್ಲಿ ವೇಗವಾಗಿ ಕೂಡ ಅದನ್ನ ಮಾಡ್ತೇವೆ. ಎಕ್ಸಾಮ್ 2, ಎಕ್ಸಾಮ್ 3 ಯಾವುದಕ್ಕೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಲೇ ರಿಸಲ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಏಪ್ರಿಲ್ ತಿಂಗಳ 24, 2026ರಂದು ರಿಸಲ್ಟ್ ಅನ್ನು ಕೊಡೋದಕ್ಕೆ ಎಸ್‌ಎಲ್‌ಸಿ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಒಂದರದ್ದು ಇಲಾಖೆ ಸಿದ್ಧತೆ ನಡೆಸ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಎಲ್ಲ ಇಲಾಖೆ ನಿರ್ಧಾರ ಪ್ರಕಾರ ಅಥವಾ ಇಲಾಖೆ ಅನ್ಕೊಂಡ ಒಂದು ಪ್ರಕಾರದಲ್ಲೇ ಮುಗಿದಂತ ಸಂದರ್ಭದಲ್ಲಿ ವೇಗವಾಗಿ ರಿಸಲ್ಟ್ ಅನ್ನ ಒಂದು ರಿಸಲ್ಟ್ ಪ್ರಕಟ ಆಗೋದಕ್ಕೆ ಒಂದು ದಿನದ ಮೊದಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಪ್ರಕಟಣೆ ಕೂಡ ಹೊರಡಿಸ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸದ್ಯಕ್ಕೆ ಇಲಾಖೆ ಕಡೆಯಿಂದ ಸಂಭಾವ್ಯ ದಿನಾಂಕ ಅಂತ ಹೇಳ್ಬೋದು ಏಪ್ರಿಲ್ 24, 2024ರಂದು ಒಂದು ಡೇಟ್ ಅನ್ನು ಇಟ್ಕೊಂಡಿದ್ರೆ ಆ ದಿನಾಂಕ ಒಂದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಜಾಸ್ತಿ ಇರುವಂತದ್ದಾಗಿರುತ್ತೆ. ಆಲ್ಮೋಸ್ಟ್ ಏಪ್ರಿಲ್ ಮಂತ್ ಅಂತೂ ನಿಮ್ಮ ರಿಸಲ್ಟ್ ಅಂತೂ ಕೊಡ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಇತರ ಏನೇ ಮಾಹಿತಿ ಬಂದ್ರು ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿ ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.